ಬೆಂಗಳೂರು ನಗರದ ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಸರ ಮತ್ತು ಸಾರ್ವಜನಿಕರ ಆರೋಗ್ಯದ ಮೇಲೆ ಭೀಕರ ದ್ರೋಹ ಎಸಗುತ್ತಿರುವುದು ಬಯಲಿಗೆ ಬಂದಿದೆ. ಇಲ್ಲಿನ ಸರ್ವೆ ನಂಬರ್ 125ರಲ್ಲಿರುವ ಸುಮಾರು 29.38 ಎಕರೆ ವಿಸ್ತೀರ್ಣದ ಬೃಹತ್ ಕೆರೆ ಜಾಗವು ಈಗ ಸಂಪೂರ್ಣವಾಗಿ ಕೊಳಚೆ ಮಿಶ್ರಿತ ಒಳಚರಂಡಿ ನೀರಿನಿಂದ ಕಲುಷಿತಗೊಂಡಿದೆ. ದೊಮ್ಮಸಂದ್ರ ಗ್ರಾಮದ ಇಡೀ ಒಳಚರಂಡಿ ನೀರು ಯಾವುದೇ ಶುದ್ಧೀಕರಣವಿಲ್ಲದೆ ನೇರವಾಗಿ ಕೆರೆಗೆ ಬಂದು ಸೇರ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದರಿಂದಾಗಿ ಇಡೀ ಕೆರೆ ತುಂಬಿ ಹೋಗಿದ್ದು ತೀವ್ರ ದುರ್ವಾಸನೆ ಬೀರ್ತಾ ಇದೆ. ಇಲ್ಲಿ ಓಡಾಡುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆಘಾತಕಾರಿ ವಿಷಯವೆಂದ್ರೆ ಇದೇ ಕಲುಷಿತ ಕೆರೆಯ ಅಂಗಳದಲ್ಲೇ ಕೊಳವೆ ಬಾವಿ ತೋಡಲಾಗಿದ್ದು ಈ ಕಲುಷಿತ ಅಂತರ್ಜಲದ ನೀರನ್ನೇ ದೊಮ್ಮಸಂದ್ರ ಗ್ರಾಮದ ನಿವಾಸಿಗಳ ಕುಡಿಯುವ ಬಳಕೆಗೆ ಸರಬರಾಜು ಮಾಡಲಾಗ್ತಾ ಇದೆ. ಮಲಮೂತ್ರ ಮಿಶ್ರಿತ ನೀರು ಅಂತರ್ಜಲ ಸೇರಿ ಅದೇ ನೀರನ್ನ ಕುಡಿತಾ ಇರೋದು ಸಾರ್ವಜನಿಕರು ಈ ಬೇಸಿಗೆಯ ಬಿರು ಬಿಸಿಲಿನಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ನಾನಾ ರೀತಿಯ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ. ಒಂದೆಡೆ ಕಲುಷಿತ ನೀರಿನ ಆತಂಕವಾದ್ರೆ ಇನ್ನೊಂದೆಡೆ ಕೆರೆಯ ಸುತ್ತಮುತ್ತ ಭೂಗಳ್ಳರ ಅಟ್ಟಹಾಸ ಮಿತಿ ಮೀರಿದೆ ಎಂದು ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಕೆರೆಗೆ ನೀರು ತರುವ ಪ್ರಮುಖ ರಾಜಕಾಲುವೆಗಳನ್ನೇ ಭೂಗಳ್ಳರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮುಚ್ಚಿ ಹಾಕಿದ್ದಾರೆ. ಇದರಿಂದಾಗಿ ಶುದ್ಧ ಮಳೆ ನೀರು ಕೆರೆಗೆ ಬರೋದು ಸಂಪೂರ್ಣವಾಗಿ ನಿಂತು ಹೋಗಿದೆ. ಇದರ ಬೆನ್ನಲ್ಲೇ ದೊಮ್ಮಸಂದ್ರದ ಕೆಲ ನಿವಾಸಿಗಳು ಮತ್ತು ಗುತ್ತಿಗೆದಾರರು ಹಳೆಯ ಮನೆಗಳ ಅವಶೇಷಗಳು, ಸಿಮೆಂಟ್ ರಸ್ತೆಯ ವೇಸ್ಟ್, ಮಣ್ಣು ಹಾಗೂ ಕಟ್ಟಡ ತ್ಯಾಜ್ಯಗಳನ್ನ ಟ್ರ್ಯಾಕ್ಟರ್ ಮೂಲಕ ಟಿಪ್ಪರ್ಗಳ ಮೂಲಕ ತಂದು ಕೆರೆಯ ತುಂಬಾ ಸುರಿತಾ ಇದ್ದಾರೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಈ ಹೂಳು ಮತ್ತು ಕಸದ ರಾಶಿಯಿಂದಾಗಿ ಕೆರೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇದೆ. ಈ ಕೂಡಲೇ ಸಂಬಂಧಪಟ್ಟ ಜಿಲ್ಲಾಡಳಿತ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಒತ್ತುವರಿ ತೆರವುಗೊಳಿಸಿ ಸರ್ಕಾರಿ ಆಸ್ತಿಯನ್ನ ಕೆರೆಯನ್ನ ಸಂರಕ್ಷಿಸಬೇಕು ಹಾಗೂ ಶುದ್ಧ ಕುಡಿಯುವ ನೀರು ಒದಗಿಸಬೇಕು ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶದೊಂದಿಗೆ ಒತ್ತಾಯಿಸಿದ್ದಾರೆ.